ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSP ಕಡೆಯಿಂದ ಬಂದಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದರಲ್ಲಿ ಏನೇನು ಡಿಸ್ಕಸ್ ಮಾಡೋಣ ಅಂದರೆ, ಸೊ ಯಾರ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಮತ್ತು ಅಮೌಂಟ್ ಯಾರಿಗೆ ಕ್ರೆಡಿಟ್ ಆಗಿಲ್ಲ. ಸೊ ಕನ್ಸೆಷನ್ ಅಮೌಂಟ್ ಬಂದಿದೆ, ಬಟ್ ಹಾಸ್ಟೆಲ್ ಅಮೌಂಟ್ ಬಂದಿಲ್ಲ. ಸೊ ಇದೆಲ್ಲ ಯಾವಾಗ ಬರುತ್ತೆ, ಅಕೌಂಟ್ ವೆರಿಫಿಕೇಷನ್ ಯಾವಾಗ ಆಗುತ್ತೆ ಅಂತ, ಸೊ ಈ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿರಿ. ಅಂದಾಗ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಹಳೆಯ ವಿಡಿಯೋದಲ್ಲಿ, ಇದಕ್ಕಿಂತ ಪ್ರೀವಿಯಸ್ ಆಗಿ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ, ಸೊ ಅದರಲ್ಲಿ ಭಾಳಷ್ಟು ಜನ ಅಕೌಂಟ್ ವೆರಿಫಿಕೇಷನ್ ಬಗ್ಗೆ ಕೇಳಿದರೆ, ಸೊ ಅಕೌಂಟ್ ವೆರಿಫಿಕೇಷನ್ ಇನ್ನು 2 ವಾರಗಳಲ್ಲಿ ನಿಮ್ಮ ಎಲ್ಲ ಅಕೌಂಟ್ ವೆರಿಫಿಕೇಷನ್ ಆಗುತ್ತೆ ಅಂತ ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ, ಸೊ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ, ಅಕೌಂಟ್ ಇನ್ನೂ ವೆರಿಫಿಕೇಷನ್ ಮಾಡೋದು ಪ್ರೋಗ್ರೆಸ್ಸಲ್ಲಿದೆ ಅಂತ ತಿಳಿಸಿದ್ದಾರೆ. ಸೊ ಅಕೌಂಟ್ ವೆರಿಫಿಕೇಷನ್ ಆಗಿ ಅಮೌಂಟ್ ಬರುತ್ತೆ ನಿಮ್ಮದು. ಇನ್ನು ಎರಡನೇದಾಗಿ ಅಮೌಂಟ್ ಯಾವಾಗ ಬರುತ್ತೆ. ಸೊ ಅಮೌಂಟ್ ಯಾವಾಗ ಬರುತ್ತಪ್ಪ ಅಂದ್ರೆ, ಏಪ್ರಿಲ್ ಮಂತಲ್ಲಿ ಎಲ್ಲರದು ಅಮೌಂಟ್ ಕೂಡ ಶಾಂಕ್ಷನ್ ಆಗುತ್ತೆ ಅಂತ ಡಿಪಾರ್ಟ್ಮೆಂಟ್ ಕಡೆಯಿಂದ ತಿಳಿಸಿದ್ದಾರೆ. ಸೊ ಏಪ್ರಿಲ್ ತಿಂಗಳಲ್ಲಿ ಅದು 2 ಅಥವಾ 3ನೇ ವಾರದಲ್ಲಿ ಅಮೌಂಟ್ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ. 2 ಅಥವಾ 3ನೇ ವಾರದಲ್ಲಿ ನಿಮ್ಮ ಒಂದು ಅಮೌಂಟ್ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಸೊ ಇನ್ನು ಒಂದು ಕನ್ಸೆಷನ್ ಅಮೌಂಟ್ ಬಂದಿದೆ, ಬಟ್ ಇನ್ನು ಹಾಸ್ಟೆಲ್ ಅಮೌಂಟ್ ಬಂದಿಲ್ಲ. ಸೊ ಇವ್ರು ಏನು ಮಾಡಬೇಕಪ್ಪ ಅಂದ್ರೆ, ಇವರು ಕೂಡ ಏಪ್ರಿಲ್ 2 ಅಥವಾ 3ನೇ ವಾರದಲ್ಲಿ ಅಮೌಂಟ್ ಬರುತ್ತೆ. ಸೊ ಅದಷ್ಟೇ ಬಂದಿದೆ, ಇದು ಬರಲ್ವಾ ಅಂತೇಳಿ ಭಾಳಷ್ಟು ಜನ ಕೇಳಿದ್ರಿ. ಸೊ ಹಾಗೇನಿಲ್ಲ, ಅದು ಅಮೌಂಟ್ ಬಂದರೆ ನೀವು ಎಲ್ಲ ರೀತಿಯಾಗಿ BCM ಹಾಸ್ಟೆಲ್ ಹಾಕಿ ಹಾಸ್ಟೆಲ್ನಲ್ಲಿ ಇರಲಿಲ್ಲ ಅಂದರೆ ನಿಮಗೆ ಹಾಸ್ಟೆಲ್ ಅಮೌಂಟ್ ಬಂದೇ ಬರುತ್ತೆ. ಏಪ್ರಿಲ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಎಲ್ಲರದು ಕೂಡ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತೆ. ಸೊ ಇಷ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ಮಾಹಿತಿ ಆಗಿತ್ತು. ಮತ್ತು ಇನ್ನು ಒಂದಷ್ಟು ಜನ ಯಾವ ರೀತಿ ಕಮೆಂಟ್ ಹಾಕಿದ್ದೀರಂದರೆ, ಪ್ರತಿ ವರ್ಷ ಅಪ್ಲಿಕೇಶನ್ ಹಾಕ್ತೀವಿ ಆದರೂ ಅಮೌಂಟ್ ಬರ್ತಾ ಇಲ್ಲ, ಏನು ಮಾಡ್ಬೇಕಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ, ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು. ಬ್ಯಾಂಕ್ನಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ನೇಮ್ ಸೇಮ್ ಇರಬೇಕು. ಆಧಾರ್ ಕಾರ್ಡ್ದಾಗ ಯಾವ ರೀತಿ ನಿಮ್ಮ ಹೆಸರು ಇರುತ್ತಲ್ಲ, ಸೊ ಅದೇ ರೀತಿಯಾಗಿ ಹೆಸರಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಪೇಚ್ ಆಗಿ ಆಧಾರ್ ಸೀಡಿಂಗ್ ಎಸ್ ಅಂತ ತೋರಿಸುತ್ತೆ. ಎಸ್ ಅಂತ ತೋರಿಸಿದವ್ರು ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಅಮೌಂಟೇ ಬರಲ್ಲ. ಸೊ ಒಬ್ಬರಿಗೆ 2 ವರ್ಷದಿಂದ ಅಮೌಂಟೇ ಬಂದಿಲ್ಲ. ಸೊ ಆಧಾರ್ ಕಾರ್ಡ್ನಲ್ಲಿ ಒಂಥರ ಹೆಸರಿತ್ತು, ಬ್ಯಾಂಕ್ನಲ್ಲಿ ಒಂಥರ ಹೆಸರಿತ್ತು. ಸೊ ಈ ರೀತಿ ಆಗುತ್ತೆ. ಸೊ ಎಲ್ಲ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋತಾ ಇರಿ. ಸೊ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೇನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಸೊಲ್ಯೂಷನ್ ಆದರೂ ಹೇಳ್ತೀನಿ ಅಥವಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಕೂಡ ಮಾಡ್ತೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ.